ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮ ಚಂದು ಸಿಕ್ಕಿದ. ಅವನಿಗೂ ಬಾಯ್ ಹೇಳಿ ನಾನು ಕಾಲೇಜಿಗೆ ಹೊರಟೆ. ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ, ನನ್ನ ವಾಯ್ಸ್ ಇಷ್ಟು ಕೆಡ್ದಾಗ ಕೇಳಿಸ್ತಿದೆ. ಆಮೇಲೆ ನಾನು ಇಷ್ಟು ದಿನ ವ್ಲಾಗ್ ಯಾಕೆ ಮಾಡ್ತಿರಲಿಲ್ಲ ಅಂದರೆ ನಿಜ ನಾನು ಹುಷಾರು ತಪ್ಪಿ 5 ದಿನ ಆಗೈತೆ. ಇನ್ನೂ ಕೂಡ ಹುಷಾರಾಗಿಲ್ಲ. ಎಕ್ಸಾಮ್ ಇರೋ ಒಂದೇ ಕಾರಣಕ್ಕೆ ನಾನು ಕಾಲೇಜ್ ಬಂದಿರೋದು. ಮನೆಯಿಂದ ಆಚೆನೂ ಹೋಗಿಲ್ಲ ನಾನು, ಅಷ್ಟು ಹುಷಾರು ತಪ್ಪಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತು ಎಕ್ಸಾಮ್ ಕೂಡ ಚೆನ್ನಾಗಿ ಬಂದೆ. ಆದರೆ ಹೆಂಗೆ ಗೊತ್ತಾ, ಒಂದೇ ಒಂದು ಕ್ವಶನ ಬಿಟ್ಟೇ ಬಿಟ್ಟಿದ್ದೀನಿ. ಬರೆಯೋಕ್ಕೆ ಟೈಮೇ ಸಾಕಾಗಲಿಲ್ಲ. ನಾನು ಬಂದು ಇವ್ರನ್ನು ಕೇಳಿದೆ, ಹೇಗೆ ಬರ್ದಿರಿ ನೀವು ಅಂದಿದ್ದಕ್ಕೆ ಇವರು ಸೇಮ್ ಡೈಲಾಗ್ ಹೇಳಿದ್ರು, ನಮಗೂ ಟೈಮ್ ಸಾಕಾಗಲಿಲ್ಲ ಅಂತ. ಅದು ನಿಜಾನೇ. ಕನ್ನಡದಲ್ಲಿ ಟೈಮ್ನ ನಿಜವಾಗ್ಲೂ ಸಾಕಾಗಲ್ಲ. ಬಿಕಾಸ್ ನಾವು ತುಂಬ ಸ್ಲೋ ಆಗಿ ಬರಿತೀವಿ, ನೀಟಾಗಿ ಬರಲಿ ಹ್ಯಾಂಡ್ ರೈಟಿಂಗ್ ಅಂತ. ಅದು ನಾವು ಮಾಡೋದು ದೊಡ್ಡ ತಪ್ಪು. ಅದು ಮಾಡೋಕ್ಕೆ ಹೋಗಿನೇ ಇವಾಗ ಒಂದು ಕ್ವಶನ್ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ನಮ್ಮಮ್ಮ ಅಂತೂ ಸರಿಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲೇ ಮನೆಗೆ ಬರ್ತಿದ್ದಂಗೆ ಒಂದು ಖುಷಿ ಸುದ್ದಿ ಇತ್ತು. ಏನಂತ ಅಂದರೆ 2 ದಿನ ಆಯಿತು ನಮ್ಮ ಪಾಪು ಮನೆಗೆ ಬಂದು. ಆ್ಯಕ್ಚುಲಿ ನನಗಂತೂ ತುಂಬ ಖುಷಿ ಆಯಿತು. ಅವ್ನು ವಾಪಸ್ ನಮ್ಮ ಮನೆಗೆ ಬಂದಿದ್ದು. ಆಮೇಲೆ ನನ್ನ ತಮ್ಮಂದು ಪಾರ್ಟ್ 2 ಸ್ಟಾರ್ಟ್ ಆಗಿದೆ ಗೈಸ್, ಮಾಡೆಲ್ ಮಾಡೋದು. ಸಾಕಾಗಿ ಹೋಗಿದೆ ಗೈಸ್ ಈ ಒಂದು ಕಾಟ. ನನಗಂತೂ ಮನೆ ತುಂಬ ಅಂಡಿಕವನೆ, ಎಷ್ಟು ಕ್ಲೀನ್ ಮಾಡೋದು ಏನೋ. ಅದರಲ್ಲೂ ಫ್ರೆಂಡ್ಸ್ ಎಲ್ಲ ಕರ್ಕೊಬಂದು ಮಾಡ್ತವನೆ. ಅದ್ರ ದಿನ ರಜಾ ಬೇರೆ ಹಾಕೋನೆ ಸ್ಕೂಲ್ಗೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಟೈಮ್ ಬೇರೆ ಆಗೋಗಿತ್ತು ಅಂತೇಳಿ ನಾನು ನಮ್ಮ ಚಂದನ ಸ್ಕೂಲಿಂದ ಕರ್ಕೊಬಂದರೆ ಇವ್ನು ನೋಡಿ ಅವ್ರ ದೊಡ್ಡಮ್ಮಗೆ ಎಷ್ಟು ಕಾಟ ಕೊಡ್ತವನೆ ಅಂದರೆ, ಇವನಕ್ಕೆ ಇಷ್ಟು ಕಾಟ ಕೊಡ್ತವನೆ ಅಂದರೆ ಅವರು ಇಷ್ಟು ದಿನ ಅವನ್ನ ನೋಡ್ಕೊಂಡಿದ್ರು ಆಂಟಿ ಊರಿಗೆ ಹೋಗಿದ್ದಾಗ. ಈಗ ಸಡನ್ನಾಗಿ ಬಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ತಿರ್ಲಿಲ್ಲ. ಅದಕ್ಕೆ ಆಂಟಿನೂ ನಾನು ಮಾತಾಡ್ಸಲ್ಲ, ನಿನ್ನ ಹೋಗು ಹೋಗು ಅಂತ ಅಂತಿದ್ರು. ಅದಕ್ಕೆ ಫುಲ್ಲು ಕೋಪಗೊಂಡು ಅವರು ಹೊಟ್ಟೆ ಉಸಕ್ಕೆ ಅಂತ ಪಾಪುನ ಎತ್ಕೊಂಡ್ರೆ ಇವ್ನಿಗೆ ಫುಲ್ ಹೊಟ್ಟೆ ಕಿಚ್ಚಾಗ್ಬಿಡ್ತು. ನನ್ನ ಎತ್ಕೋತಿಲ್ಲ, ಎಲ್ಲ ಬಂದು ಪಾಪುನ ಎತ್ಕೋತವ್ರೆ ಅಂತ ಹೇಳ್ಬಿಟ್ಟು ಅವನು ಓಡಿಯಾಕೆಲ್ಲ ಹೋಗ್ತಿದ್ದ. ಇನ್ನು ಮಾಡೋಕ್ಕಾಗಲ್ಲ, ಇದು ಎಲ್ಲರ ಮನೇಲಿ ಇದ್ದಿದ್ದ ಪ್ರಾಬ್ಲಮೇ. ಬಿಕಾಸ್ ಒಬ್ರು ಬಂದ್ಮೇಲೆ ಇನ್ನೊಬ್ರಿಗೆ ತುಂಬ ಹೊಟ್ಟೆ ಕಿಚ್ಚಾಗೆ ಆಗುತ್ತೆ. ಇವನ್ ನನಗೂ ಕೂಡ ಆಗುತ್ತೆ. ಏನು ಮಾಡೋಕ್ಕಲ್ಲ, ಅವ್ನು ಇನ್ನೂ ಚಿಕ್ಕವರಲ್ವಾ. ಇಷ್ಟೇ ಇವತ್ತಿಗೆ, ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್, ರಾಧೆ ರಾಧೆ.